ಹೆಚ್ಡಿ ಕೋಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಸಿ. ಮಹದೇವಪ್ಪ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಮ್ಮ ಸರ್ಕಾರ ಜನರ ಹತ್ತಿರ ಹೋಗಬೇಕು ಎನ್ನುವ ಉದ್ದೇಶದಿಂದ 3 ತಿಂಗಳಿಗೊಮ್ಮೆ ಜಿಲ್ಲಾ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಡೆಸಬೇಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟಕ್ಕೆ ಹೋಗಿ ಸಾರ್ವಜನಿಕರ ಸಮಸ್ಯೆ ಆಲಿಸಿ ಪರಿಹರಿಸಬೇಕು ಎಂದು ಸೂಚನೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ನಾನು ಈ ತಾಲೂಕಿನ ಜ್ವಲಂತ ಸಮಸ್ಯೆಗಳಾದ ಭೂಮಿ ಸಮಸ್ಯೆ, ಮಾನವ ಪ್ರಾಣಿ ಸಂಘರ್ಷ, ರಸ್ತೆ, ವಿದ್ಯುತ್ ಮತ್ತು ಮನೆ ಸಮಸ್ಯೆಗಳ ಬಗ್ಗೆ ಶಾಸಕರು ಗಮನ ಹರಿಸಿದ್ದಾರೆ. ನಾನು ಕೂಡ ತಾಲೂಕಿನ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸುವ ಕೆಲಸ ಮಾಡುತ್ತೇನೆ ಎಂದರು. ಇನ್ನೂ ಕೂಡ ಹಕ್ಕುಪತ್ರಗಳು ಸಿಕ್ಕಿಲ್ಲ. ಕೆಲವೊಂದು ಮನೆಗಳಿಗೂ ಕೂಡ ಇನ್ನೂ ಕೂಡ ನಮ್ಗೆ ಹಕ್ಕು ಪತ್ರ ದೊರಕಿಲ್ಲ. ಆದ್ರೆ ಹಿಂದೆ ತಾವು ಕಳಿಸಿದ್ರಿ, ನಮ್ಮಲ್ಲಿ ಬರೀ 777 ಮನೆಗಳು ಮಾತ್ರ ಸರ್ಕಾರಿ ಭೂಮಿಯಲ್ಲಿ ಇದೆ ಅಂತಾನು ಕೂಡ ನಮ್ಮ ಇಲಾಖೆಯಿಂದ ರೆವಿನ್ಯೂ ಇಲಾಖೆಯಿಂದ ಹೋಗಿದೆ. ಆದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಸುಮಾರು ಒಂದು 7,000 ಮೇಲೆ ಸರ್ಕಾರಿ ಭೂಮಿಲಿ ಇರ್ತಕ್ಕಂಥ ಮನೆಗಳು ದಾಖಲಾಗಿದೆ. ಯಾಕಂದ್ರೆ ಗೊತ್ತಿರೋ ಹಾಗೆ ತಮ್ಗೆ ಒಂದೇ ಹೆಸರಲ್ಲಿ RTC ಓಡದೈತೆ ಒಂದು ಊರು. ಆ ತರ ಪ್ರಕರಣಗಳು ನಮ್ಮಲ್ಲಿ 9 ಪ್ರಕರಣಗಳು ದಾಖಲಾಗಿದೆ. ಐರಿಗೆ ನಮ್ಮ ಕೃಷ್ಣಾಪುರ ಬೇರೆ ಸರಿ ಕೆಲಸ ಮಾಡ್ತಾ ಇಲ್ಲ, ಏನಾದ್ರೂ ಕೆಲಸಗಳಾಗ್ತಾ ಇಲ್ಲ, ಜನರಿಗೆ ಕೆಲಸ ಸಿಗ್ತಾ ಇಲ್ಲ, ಪಂಚಾಯತ್ ಕುಡಿಯ ನೀರಿಲ್ಲ, ಆಸ್ಪತ್ರೆ ಸೌಲಭ್ಯಗಳಿಲ್ಲ, ಹಾಸ್ಟೆಲ್ಗಳಲ್ಲಿ ಊಟ ಸಮರ್ಪಕವಾಗಿಲ್ಲ. ಇವೆಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ಥಳಕ್ಕೆ ಹೋಗಿ ಜನರ ಜೊತೆ ಸಂಪರ್ಕ ಮಾಡಿ ಅವ್ರ ಕಷ್ಟಕ್ಕೆ ನೆರವಾಗಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಸರ್ಕಾರ ನೇರವಾಗಿ ಜನರ ಬಳಿಗೆ ಹೋಗ್ಬೇಕು. ಜಿಲ್ಲೆಯಲ್ಲೇ ಕೂತ್ಕೊಳ್ಳದೆ, ತಾಲೂಕಿನಲ್ಲೇ ಕೂತ್ಕೊಳ್ಳದೆ ಜನರ ಬಳಿಗೆ ಹೋಗ್ಬೇಕು. ಜನರ ಸಮಸ್ಯೆ ಕೇಳಬೇಕು, ಜನರಿಗೆ ನಂಬಿಕೆ ಬರಬೇಕು, ಭರವಸೆ ಬರಬೇಕು. ಸರ್ಕಾರ ಈಗಪ್ಪ ನಮ್ಗೆ ತೊಂದರೆ ಆದರೆ, ನಮ್ಗೆ ಅನ್ಯಾಯ ಆದರೆ ನಮ್ಮ ಮನವಿ ಕೇಳ್ತಾರೆ, ಪರಿಹಾರ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇರಬೇಕು. ಆ